ಏನು ಅಬಕಾರಿ ಸಚಿವರ ಜಿಲ್ಲೆಯಲ್ಲಿ ಅಕ್ರಮವಾಗಿ ಎಗ್ಗಿಲ್ಲದೆ ಏನು ಮದ್ಯ ಮಾರಾಟ ನಡೀತಾ ಇರುವಂತದ್ದು, ಇದರಿಂದ ಹದಿಹರೆಯದ ಮಕ್ಕಳು ವಯಸ್ಕರು ಎಲ್ಲರೂ ಕೂಡ ತಮ್ಮ ಜೀವನ ಕಳೆದುಕೊಳ್ಳುವಂತಹ ಸ್ಥಿತಿಗೆ ಬಂದಿದೆ. ಅದಕ್ಕೆ ಪಕ್ಕಾ ಉದಾಹರಣೆಯಾಗಿ ಒಂದು ಗ್ರಾಮವನ್ನು ಹೇಳೋದಾದ್ರೆ, ನಾವು ಸದ್ಯ ಹಲಕುರ್ಕಿ ಗ್ರಾಮದಲ್ಲಿ ಇದೀವಿ. ಇದು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹಲಕುರ್ಕಿ ಗ್ರಾಮ. ಇದೇ ಗ್ರಾಮದ ಬಗ್ಗೆ ನಾವು ಎಸ್ಪೆಷಲಿ ಒತ್ತು ಕೊಟ್ಟು ಹೇಳೋಕೆ ಒಂದು ಪ್ರಮುಖ ಕಾರಣ ಅಂದರೆ, ಸುಮಾರು ಕಳೆದ ಕೇವಲ ಒಂದು ತಿಂಗಳಲ್ಲಿ ಬರೋಬ್ಬರಿ 5 ರಿಂದ 6 ಜನರು ಏನು ಈ ಒಂದು ಅಕ್ರಮ ಸಾರಾಯಿಯನ್ನು ಸೇವಿಸಿ ಮೃತಪಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಅವರ ಮನೆಯಲ್ಲಿ ತಾಯಿ ತಂದೆ ಆಗಿರ್ಬೋದು, ಪತ್ನಿಯರಾಗಿರ್ಬೋದು, ಎಲ್ಲರೂ ಕೂಡ ಅವ್ರನ್ನ ಕಳೆದುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ. ಇದನ್ನು ಹೇಗಾದರೂ ಮಾಡಿ ನಮ್ಮ ಊರಿಂದ ತೊಡೆದು ಹಾಕಲೇಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಈಗಾಗಲೇ ಏನು ಪ್ರತಿಭಟನೆಯನ್ನು ಹಾದಿ ಹಿಡಿದಿದ್ದಾರೆ. ಪ್ರಮುಖವಾಗಿ ಹೇಳಬೇಕಂದ್ರೆ, ಈ ಗ್ರಾಮದಲ್ಲಿ ಸುಮಾರು ಒಂದು 5 ರಿಂದ 6 ಅಂಗಡಿಗಳಲ್ಲಿ, ಅಂದರೆ ಪಾನ್ ಶಾಪ್ ಆಗಿರ್ಬೋದು, ಬೇರೆ ಬೇರೆ ಅಂಗಡಿಗಳಲ್ಲೇ ಅಕ್ರಮವಾಗಿ ಸಾರಾಯಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ. ಬೆಳಗ್ಗೆ 5 ಗಂಟೆಗೆ ಎದುರಿಗೆ ಸಾಕು ಹೋಗಿ ಸಾರಾಯಿ ಅಂಗಡಿಗಳ ಮುಂದೆ ನಿಲ್ಲುವಂಥ ಪರಿಸ್ಥಿತಿ. ಹದಿಹರಿಯದ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಆ ಒಂದು ಮದ್ಯ ವ್ಯಸನದ ದಾಸರಾಗಿ ಹೋಗಿದ್ದಾರೆ. ಇದನ್ನು ಹೇಗಾದರೂ ಮಾಡಿ ಇದಕ್ಕೆ ಅಂತ್ಯ ಹಾಡಬೇಕಂತಂದು ಎಲ್ಲ ಮಹಿಳೆಯರು ಪಣ ತೊಟ್ಟು ನಿಂತಿದ್ದಾರೆ. ಈಗಾಗಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರೆ ಯಾವುದೇ ಕೂಡ ಪ್ರಯೋಜನ ಆಗಿಲ್ಲ. ಈ ನಿಟ್ಟಿನಲ್ಲಿ ಅವರು ಮತ್ತೆ ಈಗ ಪ್ರತಿಭಟನೆಯನ್ನು ಹಾದಿ ಹಿಡಿದಿದ್ದಾರೆ. ಪ್ರಮುಖವಾಗಿ ಈ ಒಂದು ಕುಟುಂಬಸ್ಥರನ್ನ ಕಳೆದುಕೊಂಡ ದುಃಖದಲ್ಲಿ ರಿಯಲ್ ಆಗಿರುವಂತಹ ಮಹಿಳೆಯರಿದ್ದಾರೆ. ಅವರ ಅಳಿಯನ್ನು ಕಳೆದುಕೊಂಡದ್ದು ಒಬ್ಬ ಮಹಿಳೆ ಇದ್ದಾರೆ. ಅವ್ರು ಮಾತಾಡ್ಸೋಣ ಈಗ. ಅಮ್ಮ, ಈಗ ಎಸ್ಪೆಷಲಿ ನಿಮ್ಮ ಮನೆಯಲ್ಲಿ ಕುಡಿತದ ಚಟಕ್ಕೆ ಏನೆಲ್ಲ ಆಯಿತು? ನೀವು ನಿಮ್ಮ ಅಳಿಯನ್ನು ಕಳ್ಕೊಂಡ್ರಿ ಅಂತ ಹೇಳಿದ್ರಿ, ಮಗನೂ ಕೂಡ ಏನು ಕುಡಿತದಕ್ಕೆ ಈಗ ನಿರಂತರವಾಗಿ ದಾಸನಾಗಿದ್ದಾನೆ ತಂದು. ಇದರ ಒಂದು ನೋವು ಹೇಗೆ ಕಾಡಾಕತ್ತದ ನಿಮಗೆ? ಕುಡ್ದ ಸತ್ತಾನ್ರಿ, ಮತ್ತು ಮಗ ಕುಡಿಯಕ್ಕೆ ಕಲ್ತಾನ್ರಿ. ಮಗ ತಾಯಿ ಮಾತು ಕೇಳಲ್ಲ, ಮಗ ತಾಯಿ ಬಡುತ್ತಾನ್ರಿ. ಹೇಳಿದ್ರ ಮಾತು ಕೇಳೋದಲ್ರಿ, ಬರೀ ಕುಡಿದು ಅಡ್ಡಾಡೋದು. ತಾಯಿ ಅನ್ನೋದು ಇಲ್ರಿ, ಮನೆಗೆ ಬರೋದಿಲ್ಲ, ಯಾರ್ಯಾರನ್ನೂ ಕೇಳೋದಲ್ರಿ. ಅವನು ಬೆಳಗ್ಗೆ ಕುಡಿತು, ಬೆಳ್ತಾನೂ ಕುಡ್ದು ಹಗಲೆಲ್ಲನೂ ಕುಡ್ದು ಮಾಡ್ತಾನೆ. ತಾಯಿಗೆ ಹಿಂಸೆ ಕೊಡ್ತಾನ್ರಿ, ತಾಯಿ ಬಡಿತಾನ್ರಿ ದಿನಾನು. ಅವ್ರ ಅಪ್ಪನು ಕುಡ್ದ ಸತ್ತಾನ್ರಿ. ಈಗ ನಿಮ್ಮ ಹಳೆಯದ ಪರಿಸ್ಥಿತಿ ಏನಾಯ್ತು? ಹಳೆಯನ್ ಪರಿಸ್ಥಿತಿ ಕುಡ್ದ ಸತ್ತಾನ್ರಿ. ಅವನು ಕುಡ್ದ ಸತ್ತಾನ್ರಿ. ಅವ್ರ ಮಗನು ಅವನ ಕುಡಿಯಕತ್ತಾನ್ರಿ. ಅವನು ಕುಡ್ದ ಸತ್ತಾನ್ರಿ. ಅಂದ್ರೆ ಈಗ ಈ ಕುಡಿತದ ಅನ್ನೋದು ನಿಮ್ಮ ಮನೆಗೆ ಪೂರ ಟೋಟಲಿ ಕಣ್ಣೀರು ತಂದು ಹೊಡ್ಬಿಟ್ಟದ ನಿಮಗೆ? ಕಣ್ಣೀರ ರೀ, ಅದು ಸುಖನ ಇಲ್ರಿ ನಮ್ಗೆ. ಅದ್ರಲ್ಲಿಂದ ಕಷ್ಟ. ಮಗಳು ದುಡ್ದು ಹಾಕಿದ್ರು ಮಗಳಿಗೆ ನೆಮ್ಮದಿ ಇಲ್ರಿ. ತಿಂದೇನಾದ್ರೂ ಒಂದು ರೊಟ್ಟಿಗೆ ನೆಮ್ಮದಿ ಇಲ್ಲ ಆಕೆಗೆ. ಹಿಂಗೈತ್ರಿ ಪರಿಸ್ಥಿತಿ. ಇದನ್ನ ದಯವಿಟ್ಟು ನಾವು ನಿಮ್ಮ ಕಾಲು ಬಿದ್ದು ಕೈ ಬೀಳ್ತೀವ್ರಿ. ಇದನ್ನು ಅಷ್ಟು ಬೇಡ ನಮ್ಮ ಊರಿಗೆ. ಅದು ಅದರಂತೆ ಇನ್ನೊಂದಿಷ್ಟು ಜನರ ಮಹಿಳೆಯರು ಇದ್ದಾರೆ, ಅವ್ರು ಮಾತಾಡ್ಸೋಣ. ಅಮ್ಮ, ಹೇಳ್ರಿ, ಈಗ ನಿಮ್ಗೆ ಇದರಿಂದ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗತ್ತದ? ಈ ಥರ ಸೇರೆ ಮಾಡೋದ್ರಿಂದ ಗ್ರಾಮದಲ್ಲಿ ಎಷ್ಟು ತೊಂದರೆ ಆಗತ್ತದ ಅಂತ? ನಮಗೆ ಭಾಳ ತೊಂದರೆ ಐತ್ರಿ. ನನ್ನ ಮಗ ಸತ್ತ, ನನ್ನ ಗಂಡ ಸತ್ತ, ನಮ್ಮ ಮನೆ ಮಕ್ಕಳು ಒಟ್ಟು ಸಾಲಿದ ಸತ್ತರು. ಇವನು ಒಬ್ಬರು ಸಾಯಕತ್ತಾನ. ನಮಗೆ ಅದರಿಂದ ಭಾಳ ತೊಂದರೆ ಐತ್ರಿ. ಇದನ್ನು ಬಂದ್ ಮಾಡಿರಿ, ಕೈ ಮುಗಿದು ಹೇಳ್ತೀವಿ. ಒಟ್ಟ ಈ ಊರೊಳಗೆ ನಾವು ತರಬೇಡ್ರಿ. ನಮಗೆ ಭಾಳ ಕುತ್ತಿಗೆ ಐತ್ರಿ. ನಮ್ಮ ಕೂಳು ನಾವು ಇಷ್ಟು ಮುದುಕರಾದ್ರೂ ನಾವು ಹೋಗಿ ಒಟ್ಟು ಹೊತ್ತು ತೊಗೊಂಬಂದು ತಿಂದ್ರು ನಿಂಬೆ ಹಣ್ಣು ನಮಗಿಲ್ಲ. ಚಂತನ ಹೊತ್ತು ಬರಬೇಕು, ಚಂದಿಕ್ಕೆ ಕೈಯಂಗೆ ಕೂಳು ಹೋಗ್ತಾರ್ರಿ ನಿಷೇಧಾಗ. ನಿನ್ನೆರ ನೋಡ್ರಿ, ನಿನ್ನೆ ನನ್ನ ಮಮ್ಮ ಹೊಡೆದಾಳ, ಹೊರಗೆ ಹಾಕಾಕತ್ತಾನ ಕುಡಿದು ಬಂದು. ಪರಿಸ್ಥಿತಿ ಎಷ್ಟು ಗಂಭೀರ ಐತೆ ನೋಡ್ರಿ. ಮತ್ತೆ ನಾವು ಊರಿಗೆ ಹೋಗಿ ಹೊರಗೆ ಹೊರಗೆ ಕುಂತಿ ತುಡಿ ನಾವು ಬರುತ್ತಾನು. ನಾ ಬಂದು ಮತ್ತೆ ಒಳಗೆ ಹಾಕೊಂಡು ಹೊರಗೆ ಹೋಗೋದೀನಿ. ಇಂಥ ಮಾಡಿ ಕುಡಿದು ತಲೆ ಹಾಪಾಗಿ ಯಾರ ಮನೆಯಾರು ಹೋಗೋದು, ಎಲ್ಲರೂ ಹೋಗೋದು, ಏನಾರು ಮಾಡೋದು, ಏನಾರು ಅಪರಾಧಿತ ತರೋದು, ಎಲ್ಲರೂ ಏನಾರು ತಂದು ಏನಾರು ಹೊಗ್ಸೋದು. ನನಗೆ ಭಾಳ ತ್ರಾಸ ಮಾಡಿಬಿಟ್ಟಾನ್ರಿ ನನ್ನ ಮಗ. ಒಂದು ಏನಾರು ಕುಡಿದು ಎಲ್ಲರೂ ಅಡ್ಡಾಡ್ಕೇಸಿ ಏನಾರು ತಂದು ಮನೆಗೆ ಹೋಗ್ಬಿಡೋದು.